ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಕನ್ವೆನ್ಷನ್ ಯೂಟ್ಯೂಬ್ ಚಾನಲ್ನಿಂದ. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ನಾವು ಹೇಗೆ ವೈರ್ಲೆಸ್ ಆಗಿ ಆಂಡ್ರಾಯ್ಡ್ ಆಟೋನ ಕಾರಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಕನೆಕ್ಟ್ ಮಾಡೋದು ಅನ್ನುವಂಥದ್ದು. ಸೇಮ್ ಪ್ರೊಸೀಜರ್ನ ನೀವು ಆಪಲ್ ಕಾರ್ಪ್ಲೇ ಅಂದ್ರೆ ನಿಮ್ಮ ಬಳಿ ಒಂದು ಐಫೋನ್ ಇದ್ರೆ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಇರುವಂಥದ್ದು ಮಹೀಂದ್ರ 3XO. ಸೊ ಇದಕ್ಕೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋನ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾನು ವೈರ್ಲೆಸ್ ಆಗಿ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮಳೆ ಬರ್ತಾ ಇದೆ, ಕಾರ್ ಒಳಗೆ ಹೋಗಿ ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇವಾಗ ಕಾರ್ ಒಳಗೆ ಬಂದಿದ್ದೀನಿ. ಹೇಗೆ ವೈರ್ಲೆಸ್ ಆಗಿ ಆಂಡ್ರಾಯ್ಡ್ ಆಟೋನ ನಾನು ಕನೆಕ್ಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನೀವು ಯಾವ ಮೊಬೈಲ್ ನ ಕನೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅದರಲ್ಲಿ ಪ್ಲೇ ಸ್ಟೋರಿಗೆ ಹೋಗಿ ಆಂಡ್ರಾಯ್ಡ್ ಆಟೋ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆಂಡ್ರಾಯ್ಡ್ ಆಟೋ ಅಂತ ಒಂದು ಅಪ್ಲಿಕೇಶನ್, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇದನ್ನ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಏನಿದು ಓಪನ್ ಅಂತ ತೋರಿಸೋದಿಲ್ಲ. ಸೊ ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಇದಕ್ಕೆ ಇವಾಗ ನಾನು ಕನೆಕ್ಟ್ ಮಾಡ್ತಾ ಇರುವಂತದ್ದು. ಜಸ್ಟ್ ಇಲ್ಲಿ ಆಂಡ್ರಾಯ್ಡ್ ಆಟೋ ಅಂತ ಕ್ಲಿಕ್ ಮಾಡಿದ್ರೆ ಇದು ಆಲ್ರೆಡಿ ಕನೆಕ್ಟೆಡ್ ಡಿವೈಸಸ್ಗಳು. ಸೊ ಇವಾಗ ನಾನು ಇದು ಬೇರೆನೇ ಒಂದು ಸ್ಮಾರ್ಟ್ ಫೋನ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಇರೋ ಡಿವೈಸಸ್ಗಳನ್ನು ಬಿಟ್ಟು ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು. ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಒಮ್ಮೆ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಆದಮೇಲೆ ಮತ್ತೆ ನಾವು ಸೆಟ್ಟಿಂಗ್ಸಿಗೆ ಹೋಗಬೇಕಾಗತ್ತೆ. ಸೊ ಮೊಬೈಲ್ ಸೆಟ್ಟಿಂಗ್ಸಿಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ನಾವು ಸರ್ಚ್ ಮಾಡಬೇಕು ಆಂಡ್ರಾಯ್ಡ್ ಆಟೋ ಅಂತ ಹೇಳಿ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಬಂದಿದೆ, ಈ ರೀತಿಯಾಗಿ ಸರ್ಚ್ ಮಾಡಿ ಆಂಡ್ರಾಯ್ಡ್ ಆಟೋ ಅಂತ ಬಂದಿದೆ. ಅದಾದಮೇಲೆ ಕನೆಕ್ಟ್ ಅ ವೆಹಿಕಲ್ ಅಂತ ಕೇಳ್ತಾ ಇದೆ. ಸೊ ಕನೆಕ್ಟ್ ಅ ವೆಹಿಕಲ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕನೆಕ್ಟ್ ಅ ವೆಹಿಕಲ್, ಸೊ ಇದು ವೈರ್ಡ್. ಸೊ ಏನಾಗುತ್ತೆ, ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ವೈರ್ಡ್ ಕನೆಕ್ಟಿವಿಟಿ ಇರುತ್ತೆ, ಮತ್ತೊಂದು ವೈರ್ಲೆಸ್. ಈ ಒಂದು ವೆಹಿಕಲ್ ಏನಿದೆ ಇದು ವೈರ್ಡ್ ಕನೆಕ್ಟ್ ಆಗುತ್ತೆ ಮತ್ತೆ ವೈರ್ಲೆಸ್ ಕೂಡ ಕನೆಕ್ಟ್ ಆಗುತ್ತೆ. ಸೊ ಇದನ್ನ ನೀವು ಹೇಗೆ ತಿಳ್ಕೊಳ್ಬಹುದು ಅಂತ ನೋಡೋದಾದ್ರೆ, ನೀವು ಆಂಡ್ರಾಯ್ಡ್ ಆಟೋ ಅಂತ ಒಂದು ವೆಬ್ಸೈಟ್ ಇದೆ ಗೂಗಲ್ದು, ಅದರಲ್ಲಿ ನಿಮ್ದು ಕಂಪ್ಯಾಟಿಬಲ್ ವೆಹಿಕಲ್ಸ್ ಯಾವ್ದು ಅಂತ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಯೂಸರ್ ಮ್ಯಾನುವಲ್ ಏನು ವೆಹಿಕಲ್ ಇರುತ್ತೆ, ಇಲ್ಲ ಅಂತಂದ್ರೆ ನಿಮ್ಮ ಡೀಲರ್ ಹತ್ರ ಎಲ್ಲ ಕೇಳಿದ್ರೆ ಗೊತ್ತಾಗುತ್ತೆ ಇದು ವೈರ್ಲೆಸ್ ಕನೆಕ್ಟ್ ಆಗುತ್ತೆ ಅಂತ. ಯೂಶುವಲಿ ಎಲ್ಲದೂ ಕೂಡ ವೈರ್ಡ್ ಕನೆಕ್ಟ್ ಆಗೇ ಆಗುತ್ತೆ. ಸೊ ಇದರಲ್ಲಿ ವೈರ್ಲೆಸ್ ಕೂಡ ಆಪ್ಷನ್ ಇದೆ. ನಾನು ವೈರ್ಲೆಸ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕನೆಕ್ಟ್ ವೆಹಿಕಲ್ ಅಂತ ಬರ್ತಾ ಇದೆ, ಕನೆಕ್ಟ್ ಯೂಸಿಂಗ್ ವೈರ್ಲೆಸ್ ಆಟೋ ಅಂತ ಮತ್ತೊಂದು ಆಪ್ಷನ್ ಬರ್ತಾ ಇದೆ. ಸೊ ನಾನು ಹೇಳ್ದಂಗೆ ಇದರಲ್ಲಿ ವೈರ್ಲೆಸ್ ಇದೆ, ಡನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಟರ್ನ್ ಆನ್ ಬ್ಲೂಟೂತ್ ಅಂತ ಕೇಳ್ತಾ ಇದೆ. ಯೂಸ್ VOSP ಅಲ್ಲ, ನಾನು ವೈರ್ಲೆಸ್ ಮಾಡ್ತಿರೋದ್ರಿಂದ ಟರ್ನ್ ಆನ್ ಬ್ಲೂಟೂತ್ ಅಂತ ಕೊಡ್ತಾ ಇದ್ದೀನಿ. ವಿಸಿಬಲ್ ಆಸ್ Vivo T4, ಅದು ಈ ಸ್ಮಾರ್ಟ್ ಫೋನು. ಬಟ್ ಇದರಲ್ಲಿ ಇವಾಗ ಹೇಗೆ ಮಾಡಬೇಕು, ನಾನು ಜಸ್ಟ್ ಹೋಮಿಗೆ ಹೋಗ್ತಾ ಇದ್ದೀನಿ ಇಲ್ಲಿ. ಸೊ ಇವಾಗ ಸೆಟ್ಟಿಂಗ್ಸಿಗೆ ಹೋಗಬೇಕು. ಫಸ್ಟಿಗೆ ನಾವು ಆ ಒಂದು ಡಿವೈಸ್, ಈ ಮೊಬೈಲ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು. ಅದನ್ನು ನಾನು ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗ್ತಾ ಇದ್ದೀನಿ. ಸೆಟ್ಟಿಂಗ್ಸ್ನಲ್ಲಿ ಏನು ಕನೆಕ್ಟ್ ಮಾಡ್ತಾ ಇರುವಂಥದ್ದು ಫೋನ್ ಸೆಟ್ಟಿಂಗ್ಸ್. ಸೊ ಆಲ್ರೆಡಿ ಆವಾಗಲೇ ತೋರಿಸ್ತೀನಿ ನಿಮಗೆ ಡಿವೈಸ್ ಲಿಸ್ಟ್ ಯಾವ್ದು ಅಂತ ಹೇಳಿ. ಇದು ಆಲ್ರೆಡಿ ಕನೆಕ್ಟ್ ಆಗಿರುವಂಥದ್ದು. ಇವಾಗ ನಾನು ಹೊಸ ಡಿವೈಸ್ನ ಮಾಡಿ ತೋರಿಸ್ತಿರುವಂಥದ್ದು ವಿಡಿಯೋಗೋಸ್ಕರ. ಸೊ ಆ್ಯಡ್ ಡಿವೈಸಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಲುಕ್ ಫಾರ್ ಡಿವೈಸಸ್ ಇನ್ ರೇಂಜ್ ಅಂತ ಇದೆ, ಸರ್ಚ್ ಅಂತ ಕೊಡ್ತಾ ಇದ್ದೀನಿ. ವಿಜೇಟ್ಸ್ S23 Ultra ವಿಲ್ ಡಿಸ್ಕನೆಕ್ಟ್ ಅಂತ ಇದೆ. ಸೊ ಅದು ಆಲ್ರೆಡಿ ಇದ್ದಿದ್ದು, ಓಕೆ ಅಂತ ಕೊಡ್ತಾ ಇದ್ದೀನಿ. Vivo T4 ಅಂತ ಬರ್ತಾ ಇದೆ ಇಲ್ಲಿ. ಸೊ ಅದೇ ಇಲ್ಲಿರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ನಂದು ಆಲ್ರೆಡಿ ಕನೆಕ್ಟ್ ಆಗಿರೋದು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಬರ್ತಾ ಇದೆ, ತೊಂದರೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ Vivo T4ಗೆ ಕನ್ಫರ್ಮೇಷನ್ ಬಂದಿದೆ, ಇಲ್ಲಿ ಕನ್ಫರ್ಮ್ ಅಂತ ಕೊಡ್ತಾ ಇದ್ದೀನಿ. ಮೊಬೈಲ್ನಲ್ಲಿ ಕೂಡ ಬಂದಿದೆ ಪೇರ್ ಆ್ಯಂಡ್ ಕನೆಕ್ಟ್ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಇದು ಕೂಡ ಪೇರ್ ಆ್ಯಂಡ್ ಕನೆಕ್ಟ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಪೇರ್. ವುಡ್ ಯು ಲೈಕ್ ಟು ಯೂಸ್ ಆಂಡ್ರಾಯ್ಡ್ ಆಟೋ ಫ್ರಮ್ Vivo T4 5G ಅಂತ ಇದೆ. ಎಸ್. ಮೊಬೈಲ್ನಲ್ಲಿ ಕೂಡ ಪ್ರಾಂಪ್ಟ್ ಬರ್ತಾ ಇದೆ ಆಂಡ್ರಾಯ್ಡ್ ಆಟೋ ಯೂಸ್ ಮಾಡೋದಕ್ಕೆ, ವೆಲ್ಕಮ್ ಟು ಆಂಡ್ರಾಯ್ಡ್ ಆಟೋ ಅಂತ. ಸೊ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ, ಇಲ್ಲಾಂದ್ರೆ ಬರೋದಿಲ್ಲ. ಇವಾಗ ನೋಡಿ, ಇಲ್ಲಿ ಕನೆಕ್ಟ್ ಆಗಿದೆ. ಸೊ ನಾನು ಇಲ್ಲಿ ಮ್ಯಾಪ್ ನೋಡಿ ಆಟೋಮೆಟಿಕ್ ಆಗಿ ಓಪನ್ ಆಗಿದೆ ಎಲ್ಲಿದ್ದೀವಿ ಅನ್ನುವಂಥದ್ದು. ಹಾಗೆ ಯೂಟ್ಯೂಬ್ ಮ್ಯೂಸಿಕ್ ಇದರಲ್ಲಿ ಇದು ನೋಡಿ, ಇಲ್ಲಿ Jio Saavn ಆ್ಯಪ್ ಕೂಡ ಇದೆ. ಬಟ್ ನೀವು ಯೂಟ್ಯೂಬ್ ಮ್ಯೂಸಿಕ್ ಮಾಡ್ತೀರಾ ಅಂತಂದರೆ ಅದು ಕೂಡ ಇಲ್ಲಿ ಪ್ಲೇ ಮಾಡ್ಕೊಳ್ಬಹುದು. ಸೊ ಇಲ್ಲೇ ಶಾರ್ಟ್ಕಟ್ಸ್ ಇದ್ದಾವೆ, ಮತ್ತು ಆ್ಯಪ್ಸ್ ಬೇಕು ಅಂತಂದರೆ ಯಾವ್ದು ಸಪೋರ್ಟ್ ಆಗುತ್ತೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ನಿಮಗೆ ಮೊಬೈಲ್ನಲ್ಲಿರುವಂತಹ ಆ್ಯಪ್ಸು. ಈ ಆ್ಯಪ್ಸ್ಗಳೆಲ್ಲ ನೀವು ಯೂಸ್ ಮಾಡ್ಕೊಳ್ಬಹುದು, ವಾಟ್ಸಪ್, ಮ್ಯಾಪ್ಸ್ ಎಲ್ಲ. ಸೊ ಇಲ್ಲೇ ಮ್ಯಾಪ್ ಅಂತ ಇದೆ, ನಾನು ಜಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ಮ್ಯಾಪ್ ಮೇಲೆ. ಇಲ್ಲೇ ಡೈರೆಕ್ಟಾಗಿ ಮೊಬೈಲಲ್ಲಿ ನೀವು ಏನು ಮಾಡಬೇಕಂತ ಇಲ್ಲ, ಆ್ಯಕ್ಚುಲಿ ಇಲ್ಲೇ ನೀವು ಸರ್ಚ್ ಮಾಡಿದ್ರೆ ಆಯಿತು, ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ, ಕೊಪ್ಪ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೊಪ್ಪ ಇದೊಂದು ಪ್ಲೇಸು. ಸೊ ನಾನು ಸ್ಟೇ ಆಗ್ತಾ ಇರೋ ಪ್ಲೇಸಿಂದ ಸ್ವಲ್ಪ ದೂರದಲ್ಲಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್, ಇಷ್ಟೇ ಮಾಡಬೇಕಾಗಿರುವಂಥದ್ದು ಸ್ಟಾರ್ಟ್ ಆಗಿದೆ. ಸೊ ಇನ್ನು ಇದರಲ್ಲಿ ನಾವು ಯೂಶ್ವಲಿ ಏನು ಈ ರೀತಿಯಾಗಿ ಏನು ಮೊಬೈಲ್ನಲ್ಲಿ ಏನು ಮಾಡ್ತೀವಿ ಅದೇ ರೀತಿಯಾಗಿ ಆಪ್ಷನ್ಸ್ ಇರುತ್ತೆ. ಅನ್ಮ್ಯೂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೈರೆಕ್ಷನ್ಸ್ ಕಾರಿನ ಸ್ಪೀಕರ್ಸಿಂದ ಎಲ್ಲ ಬರ್ತಾ ಇರುತ್ತೆ. ಹಾಗೆ ನಮಗೆ ಏನಾದರೂ ಒಂದು ಸ್ಯಾಟಲೈಟ್ ವ್ಯೂ ಬೇಕು ಅಂತಂದರೆ ಇಲ್ಲೇ ಸೆಟ್ಟಿಂಗ್ಸಿಗೆ ಹೋಗಿ ಆ ಒಂದು ಸ್ಯಾಟಲೈಟ್ ವ್ಯೂನ ಆನ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಟ್ರಾಫಿಕ್ ಎಷ್ಟಿದೆ, ಸಿಟಿಲೆಲ್ಲ ಇದ್ದೀರಾ ಅಂತಂದರೆ ಅದು ಕೂಡ ಇಲ್ಲಿ ಆನ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿದ್ದಾಗ ನೋಡಿ, ಇಲ್ಲಿ ಸ್ಯಾಟಲೈಟ್ ವ್ಯೂನೇ ಬರ್ತಾ ಇದೆ. ಓಕೆ, ಸೊ ಝೂಮ್ ಔಟ್, ಇಲ್ಲಿಂದ ಕೊಪ್ಪ, ರೀಸೆಂಟರ್ ಅಂತ ಕೊಟ್ಟರೆ ಸೇಮ್ ಮೊಬೈಲ್ ಫೀಚರ್ಸೇ ಇರುತ್ತೆ. ಹಾಗೆ ಇಲ್ಲಿ ಇನ್ನು ಕಾಲ್ ಕೂಡ ಮಾಡ್ಕೊಳ್ಬಹುದು, ಡೈಲರ್ ಇದೆ ನೋಡಿ, ಇಲ್ಲಿ ಯಾರಿಗೆ ಕಾಲ್ ಮಾಡ್ತೀರಾ ಅದನ್ನು ನೀವು ಮಾಡ್ಕೊಳ್ಬಹುದು. ಅದಾದಮೇಲೆ ಮ್ಯೂಸಿಕ್ ಬೇಕು ಅಂತಂದರೆ ಇಲ್ಲೇ ಅಪ್ಗ್ರೇಡ್ ಟು ಯೂಟ್ಯೂಬ್ ಮ್ಯೂಸಿಕ್ ಪ್ರೀಮಿಯಮ್ ಅಂತ ಇದೆ. ಸೊ ನನ್ನ ಬಳಿ
ಈ ಒಂದು ಮ್ಯೂಸಿಕ್ ಪ್ರೀಮಿಯಂ ಏನಿದೆ ಇದಿಲ್ಲ. ಹಾಗಾಗಿ ನಾನು ಈ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಇದರಲ್ಲಿ ನೀವು ಬೇರೆ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಬಹುದು ಮ್ಯೂಸಿಕ್ಕಿಗೋಸ್ಕರ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇನ್ನೂ ಯಾವುದಾದ್ರೂ ಇದೇ ರೀತಿಯಾಗಿ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.